ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನಾವು ಇವತ್ತು ಧರ್ಮಸ್ಥಳ ಧರ್ಮಸ್ಥಳದಿಂದ ಹಂಗೆ ಮುಂದ್ಗಡೆ ಹೋಗ್ತಿರ್ತೀವಿ. ಅಲ್ಲಿ ಯಾವ್ದು ನಾವು ದೇವಸ್ಥಾನ ನೋಡ್ತಿರ್ತಾನಲ್ಲ ಅದನ್ನ ಸಣ್ಣದಾಗಿ ಒಂದೊಂದು ಲಾಗ್ ಮಾಡಿ ಹಾಕ್ತಾ ಇರ್ತೀನಿ. ನೀವು ನೋಡ್ಕೊತೀರಿ ಅಂತ ಯಾಕಾಸ ಅಂತ ನಾ ಕೇಳ್ಕೊತೀನಿ. ಇವಾಗ ಇದು ಬಂದುಬಿಟ್ಟು ನಮ್ದು ಸೆಕೆಂಡ್ ಟ್ರಿಪ್. ಫಸ್ಟ್ ಟ್ರಿಪ್ ನಮ್ಮ ಬ್ರದರ್ ಅವರು ಹೋಗಿದ್ರು ಸದಾನಂದ ಅಂತ ಯಾಕಾಸ. ನಾ ಇವತ್ತು ಅಮ್ಮಿನ ಬಾವಿಯಿಂದ ಹೊಂಟಾನೆ. ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ. ಅವರು ಬ್ಯಾಗ್ ಕಟ್ಟಕ್ಕೆ ರೆಡಿ ಆಗ್ಯಾರು. ಇವಾಗ ಮುಂದ್ಗಡೆ ಏನೇನಿರುತ್ತೆ ಅಂತ ಸ್ವಲ್ಪ ತೋರಿಸ್ಕೊತ ಹೋಗ್ತಾನೆ. ಬರ್ರಿ ನೋಡೋಣ. ಶಿರ್ಸಿಗೆ ಬಂದು ಕಾಸ್ತಾರೆ ಊಟ ಮಾಡಿದೀವಿ ರೀ. ನಮ್ದಂತ್ರಿ ಹೊಟ್ಟೆ ಹಸಿತ್ತು ಫುಲ್. ನಾನು ಅಟ್ರದ್ದು ಜೊತೆ ಸೇರಿ ಊಟ ಮಾಡೀನಿ. ಇದು ಬಂದ್ಬಿಟ್ಟು ಚಾರ್ಜಿಂಗ್ ಇಡೋದು ಪಿನ್ನು ಸುಟ್ಟಿತ್ತು. ಆ ಕಾರಣಕ್ಕಾಗಿ ಚೆಕ್ ಮಾಡತ್ತಿದ್ದಂತನ ಚೆಕ್ ಮಾಡಿ ಫ್ಯೂಸು ಸುಟ್ಟತಿ ಏನು ಮಾಡಿದೆ ಅಂತ ಚೆಕ್ ಮಾಡೀನಿ. ಚೆಕ್ ಮಾಡಿ ನೋಡೋಣ ಹತ್ತತ್ತಿಲ್ಲ ಅಂತ ಕಾಸ ಬರತ್ತಿಲ್ಲ. ಅವಕ್ಕಿನ್ನ ಫ್ಯೂಸ್ ಅಂತ ಗಾಡಿ ಒಳಗಿಲ್ಲ. ಯಾಕಂದ್ರೆ ನಮ್ಗೆ ಅಟ್ರಿಗೆ ಈಗ ಚಾರ್ಜಿಂಗ್ ಮಾಡ್ಬೇಕಲ್ರಿ. ಎಲ್ಲರ ನೋಡ್ಬೇಕು ಮುಂದ್ಗಡೆ ಅಲ್ಲಿ ಎಲ್ಲರ ದಾರಿ ಒಳಗೆ ಹೋಗಿ ಕೆಲಸ ತೊಗೊಂಡ್ರೆ ಆಯ್ತು. ಯಾಕಂತಂದ್ರೆ ಚಾರ್ಜಿಂಗ್ ಆಗ್ಲಿಲ್ಲ ಇಲ್ಲಿ. ಚಾರ್ಜಿಂಗ್ ಇದ್ರೆ ನಮ್ದು ದೊಡ್ಡ ಚಾರ್ಜಿಂಗ್ ನಡೀತೈತ್ರಿ. ಅಂತ ಫೋನ್ಗೇನೆಲ್ಲ ಚಾರ್ಜಿಂಗ್ ಆಗ್ಬೇಕಲ್ಲ. ಆ ಕಾರಣಕ್ಕೆ ಬರ್ರಿ ಇವಾಗ ನೆಕ್ಸ್ಟ್ ಇಲ್ಲಿಂದ ನಾವು ಈಗ ಮುರುಡೇಶ್ವರ ಹೊಂಟವಿ. ಅಲ್ಲಿದೇನಂತ ಕೆಲಸ ಸ್ವಲ್ಪ ನೋಡೋಣ. ಮುರುಡೇಶ್ವರಕ್ಕೆ ಬಂದ ತಕ್ಷಣ ಎಲ್ಲರೂ ಇಳಿದ ಕಾಸ ಬೀಚ್ ಕಡೆ ಹೋಗಕ್ಕೆ ಭಾಳ ಅವಸರದಿಂದ ಬಂದ್ರೆ ನೋಡ್ರಿ ಯಾವ ಥರ ಉಳಿಬಿಟ್ಟಾರ ಅಂತ ಕಾಸ. ಗುಟ್ಕ ಒಂದು ಹೆಚ್ಚಿಂದ ಐತಿರಿ ನಮ್ಮ ಧಾರವಾಡ ಒಳಗೆ. ಅನ್ನ ರೆಡಿ ಆಗ್ಯಾರು. ನಾನು ರೊಟ್ಟಿ ತೊಗೊಂಡ್ರಿ ಅಂತಂದ್ರು. ಇಲ್ಲ ನಾ ಅಂತಂದೆ. ಹಿರಿಯಾರು ಈ ಕಡೆ ಹೋಗೋಣ ಈಚಾಡಕಂತ ವಿಚಾರ ಮಾಡತ್ತಾರ್ರಿ. ಫ್ರೆಂಡ್ಸ್, ಈಗ ತಾನೇ ನಾವು ಮುರುಡೇಶ್ವರಕ್ಕೆ ಬಂದೀವಿ. ನಮ್ಮ ಜನಗಳೆಲ್ಲ ನೀರೊಳಗೆ ಹೋದ್ರು. ನೀರೊಳಗಂತ ಸಮುದ್ರ ಒಳಗೆ ಜಳಕ ಮಾಡಕಂದ್ರೆ ಈಚಾಡಕ್ಕೆ ಹೋದ್ರು. ನಾವು ಸ್ವಲ್ಪ ಟೀ ಕುಡಿದು ಬಂದ್ರೆ ಆತಂತೆ ಕಾಸ ಬಂದೀವಿ. ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಏನಾಗ್ಬಿಡ್ಬೇಕಂತಂದ್ರೆ ಫಸ್ಟ್ ಟೈಮ್ ಬಂದಿರ್ತಾರೆ ಜನ ನಮ್ಗೆ ಗಾಡಿ ಒಳಗೆ. ಉಲ್ಟಿ ಮಾಡ್ಕೋಕತ್ರ ಅಂತಂದ್ರೆ ಸ್ಮೆಲ್ ಬರಾಕತ್ತಿರೋದು. ಗಾಡಿ ಸ್ಮೆಲ್ ಬರಾಕತ್ರ ಕುಂದ್ರ ಕೇಳಕ್ಕಾಗಲ್ಲ. ಅವತ್ತು ತ್ರಾಸ ಆಗತ್ತಿತ್ತು. ಅವ್ರು ಎಲ್ಲದನ್ನ ಕ್ಲೀನ್ ಮಾಡಿ ಹೋದ್ರು. ಪರಿಚಯ ಕರ್ಕೊಂಡ್ಬಂದು ಫ್ರೆಂಡ್ಸ್, ನಾವಿಲ್ಲಿ ಬಂದ ತಕ್ಷಣ ಡ್ರೈವರ್ಗಳು ಅಂದ್ಬಿಡಕ್ಕ ಇನ್ನೊಬ್ಬರು ಡ್ರೈವರ್ ಅವ್ರು ಪರಿಚಯ ಆಗಿಬಿಡ್ತಾರೆ ನಮ್ಗೆ. ಬರ್ರಿ ಅವ್ರು ಯಾರಂತ ಕಾಸು ತೋರಿಸ್ತಾನೆ ನಮ್ಗೆ. ಇಲ್ಲೇ ಇವ್ರು ಬಂದ್ಬಿಟ್ಟು ಕಾಸ ಅತನಿ ಅನ್ನಾರ. ಇವರು ಮಹಾರಾಷ್ಟ್ರ ಜನರು ಕರ್ಕೊಂಬಂದಾರಂತ. ಇವರು ಇಲ್ಲಿ ಅನ್ನಾರ ಪರಿಚಯ ಆದ್ರು. ಚಾ ಕುಡಿನಂತೆ ಚಾ ಕುಡಿಯಕ್ಕೆ ಬಂದವ್ರಿ. ಫ್ರೆಂಡ್ಸ್, ನಮ್ದು ಗಾಡಿ ಒಳಗೆ ಚಾರ್ಜರ್ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಮೊಬೈಲ್ ಯಾರನ್ನೂ ಇಡಕ್ಕೆ ಬರಲ್ಲಂತ ಅಂತಂದ್ರೆ ಅದರದ್ದು ಒಂದು ಸಣ್ಣ ಫ್ಯೂಸ್ ಸುಟ್ಟಿರ್ತೈತಿ. ಇಲ್ಲಾರ ಫ್ಯೂಸ್ಗೆ ಆಗತ್ತಿಲ್ಲ. ಎಲ್ಲ ಅಂಗಡಿಯಾಗ ಕೇಳ್ಕೊಂಡು ಬನ್ನಿ. ಅವರು ಎಲ್ಲ ಊಟಕ್ಕೆ ಹೋಗ್ಯಾರು. ಒಂದು ಅಂಗಡಿ ಐತಿ. ಅವರು ಊಟಕ್ಕೆ ಹೋಗ್ಯಾರು, ಇನ್ನೂ ಬಂದಿಲ್ಲ ರೀ. ಅವ್ರು ಬಂದಿಂದ ಕೇಳ್ಬೇಕ್ರಿ ಅಂತಂದರು. ಹಂಗೆ ಆಗೇ ತೋರಿಸ್ದಂಗೆ ನಿಪ್ಪಾನಿ ಅವರು ಪರಿಚಯ ಆದರು. ಪಾಪ ನಂಬರ್ ತೊಗೊಂಡ್ರು. ನಾವು ದಾಳ ಕಡೆ ಬಂದಾಗ ಫೋನ್ ಹಚ್ಚವ್ರಿ ಅಂತಂದರು. ಮತ್ತೊಬ್ಬರ ಗೆಳೆಯ ಆದಿಲ್ಲೇ. ಆಲ್ಮೋಸ್ಟ್ ಇವಾಗ ನಮ್ಮ ಜನ ಒಂದು ಅರ್ಧ ಜನ ನೀರೊಳಗೆ ಹೋಗ್ಯಾರಿ, ಅರ್ಧ ಜನ ಹೋಗಿಲ್ಲ. ಏನೇನು ಮಾಡ್ತಾರೆ ಸ್ವಲ್ಪ ನೋಡ್ಕೊಂಬರಂಬರಲ್ಲ. ಇವಾಗ ನಾವು ಬೀಚ್ ಕಡೆ ಹೊಂಟವ್ರಿ. ಬೀಚ್ ಕಡೆ ಎಲ್ಲ ಇದು ಮುರುಡೇಶ್ವರ ಬೀಚ್. ಯಾರ್ಯಾರು ಇಷ್ಟಾಡ್ತಾರೆ ಹಿಂಗೆ ಇಷ್ಟಾಡ್ತಿರ್ತಾರೆ ಅಂತೇಳಿ ನಾವು ಇವಾಗ ನೀರೊಳಗೆ ಹೋಗಂಗಿಲ್ಲ. ನಾವು ನೀರೊಳಗೆ ಹೋದಿವಿ ಅಂತಂದ್ರೆ ಆಮೇಲೆ ಫುಲ್ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಗಾಡಿ ಹೊಡಿ ಮುಂದೆ. ಸೇಫ್ಟಿ ಮುಖ್ಯ ಅಲ್ಲ. ಅದಕ್ಕೆ ಸೇಫ್ಟಿ ಪ್ರಕಾರ
ನಾವು ಜಾಸ್ತಿ ಈಸಾಡಕ್ಕೆ ಹೋಗ್ಲಿ. ಇವಾಗ ಏನಿದ್ರು ಇಲ್ಲೇ ಹಾಟಿಂಗ್ ಮಾಡೋದಾದ್ರೆ ಈಸಾಡಕ್ಕೆ ಹೋಗ್ತೀವಿ. ಇವಾಗ ನಾವು ಮತ್ತೆ ಮುಂದೆ ಇಲ್ಲಿಂದ ಮುಂದ್ಗಡೆ ಹೋಗ್ತಾನೆ ತೋರಿಸ್ತೀನಿ. ಅಂದ್ರೆ ಇಲ್ಲಿಂದ ನಾವು ಕೊಲ್ಲೂರು ಹೋಗ್ತೀವಿ. ಕೊಲ್ಲೂರು ಸಾಯಂಕಾಲ 7-7:30 ಹೋಗ್ತೀವಿ. ಅದನ್ನು ಅಲ್ಲಿ ಮುಗಿಸ್ಕೊಂಡು ಕಾಸ ಅದ್ರ ನೆಕ್ಸ್ಟ್ ಶೃಂಗೇರಿ ಹಾಲ್ಟಿಂಗ್ ಆಗ್ತವೆ ರೀ. ಶೃಂಗೇರಿ ಹಾಲ್ಟಿಂಗ್ ಆಗಿ ಅಂತ ಅಲ್ಲಿಂದ ಬೆಳಗ್ಗೆ 10ರಿಂದ 12 ಗಂಟೆಗೆ ಹೋಗ್ಯವ ಅಂತಂದ್ರೂ ಹೊರನಾಡು ಹಂಗೆ ಮುಂದ್ಗಡೆ ಟ್ರಿಪ್ 6 ದಿನ ಆಯ್ತು ರೀ. ಅದು 6 ದಿನ ಎಷ್ಟು ಎಲ್ಲೆಲ್ಲಿ ಏನೇನು ಆಗ್ತಕ್ಕಂತೆ ಕಾಸ ಒಂದೊಂದು ಸಣ್ಣ ಲಾಗ್ ಮಾಡ್ತಿರ್ತೀನಿ ರೀ. ನೋಡ್ಕೊತ ಇರಿ, ಮರಿಬೇಡ್ರಿ. ಬರೀ ಒಳಗಡೆ ಬೀಚ್ ಕಡೆ ಬಂದು ಏನೈತೆ ಅಂತ ಕಾಸು ತೋರಿಸ್ತಾರೆ. ಇದು ಬಂದ್ಬಿಟ್ಟು ಎಲ್ಲ ಫುಲ್ ಡಬ್ಬಿ ಅದಾವು ಅಂತಂದ್ರೆ ನೀರು ಒಳಗೆ ಇಲ್ಲಿ ಬೋಟಿಂಗ್ ಮಾಡಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಇವಾಗ ಇಲ್ಲಿ ನೀರು ಒಳಗಡೆ ಹೋಗೈತಲ್ಲ, ಅದಕ್ಕೆ ಅಲ್ಲಿ ಹೊರಗೆ ಓಪನ್ ಐತಿ. ಅಲ್ಲಿ ಮತ್ತು ಎಲ್ಲ ಫುಲ್ ಎಲ್ಲ ರೋಡ್ ಐತಿ. ಸ್ಕೂಲ್ ಮಕ್ಕಳು ಇವಾಗ ಸ್ಟಾರ್ಟ್ ಆಗ್ತಲ್ಲ ರೀ, ಡಿಸೆಂಬರ್ದಿಂದ ಸ್ಟಾರ್ಟ್ ರೀ. ಸ್ಕೂಲ್ ಮಕ್ಕಳದ ಏನಂತಾರೆ ರೀ ಪ್ರವಾಸ. ನಾವು ನೆಗಡಿ ಬಂದು ಮಾತಾಡಕ್ಕೆ ಹೋಗ್ತೀವಿ. ನೆಗಡಿನ ಶೀತ ಫುಲ್ ಐತೆ, ಕ್ಲೈಮೇಟ್ ಹಂಗೆ ಐತಲ್ಲ, ಆ ಕಾರಣಕ್ಕೆ ಎಲ್ಲ ಮೂಗು ಕಟ್ಟಾಕತ್ಬಿಟ್ಟವು. ಪಕ್ಕ ಒಂದು ಮನೆ ಆಗಿಬಿಟ್ಟಪ್ಪ. ಯಾಕಂತಂದ್ರೆ ನಿದ್ದಿಲ್ಲ, ಏನೋ ಸ್ವಲ್ಪ ಟೈಮ್ ಸಿಕ್ಕಾಗ ಮುಕ್ಕೊಂಡಿರ್ತೇವೆ. ಆದರೆ ಈಗ ಏನಾಗಿಬಿಡತ್ತಂತಂದ್ರೆ ನಾವು ಸ್ವಲ್ಪ ಲಾಗ್ ಮಾಡಕತ್ಬಿಟ್ಟವಲ್ಲ, ಅದಕ್ಕೂ ಟೈಮಿಂಗ್ ಸಿಗ್ಲಂಗೆ ಆಗೈತೆ. ಈಗ ಬರೀ ಸ್ವಲ್ಪ ನೋಡ್ಕೊಂಡ್ಬರ್ತೀನಿ. ನಮ್ಮ ಡ್ರೈವರ್ಸ್ ಕೂಡ ಎಲ್ಲ ಬೀಚ್ ಒಳಗೆ ಗಾಡಿ ತಂಗ ಹಸ್ತಾರಿ ಬಿಟ್ಟಾರಿ. ಫುಲ್ ಎಲ್ಲ ಗ್ರೌಂಡ್ ಎಲ್ಲ ಇಲ್ಲೇ ಆಗಿಬಿಟ್ಟತಿ ಇವ್ರಿಗೆ. ಒಂಥರ ಹುಚ್ಚರು ಅಂತಾರಲ್ರಿ, ಆ ಥರ ಇವರೆಲ್ಲ ಗಾಡಿ ಅಂದು ಯಾವಾರ ಒಂದಿನ ಬಂದಿರ್ತಾರೋ, ಕರೆಕ್ಟ್ ಆಗಿರೋಲ್ಲ, ಜನರಿಗೆಲ್ಲ ತೊಂದರೆ ಕೊಟ್ಕೊಂತ ಎಲ್ಲ ಬೀಚ್ ಒಳಗೆ ಗಾಡಿ ತಂದು ನೋಡ್ರಿ ಯಾವ ಥರ ಹೊಡ್ಯಾಕ ನೋಡಿ. ಇವಾಗ ನಾನು ಈಗ ವಿಡಿಯೋ ಆನ್ ಮಾಡೀನಿ, ಫಸ್ಟ್ ಎಲ್ಲ ಫುಲ್ ಜೋರು ಬಂದ ಅಂತ ಏನೋ ಹೇಳಕ್ ಬರ್ದಿಲ್ರಿ. ಯಾಕಂತಂದ್ರೆ ಅವ್ರು ನೋಡ್ರಿ ಯಾವ ಥರ ಹೊಲ ತೋರಿಸ್ಕೊಂಡ್ರಿ ಫ್ರೆಂಡ್ಸ್. ಅವ್ನು ಹೋದ ನಮ್ಮ ಕಡೆ ಈ ಕಡೆ ಎಲ್ಲ ಬಂದಿರ್ತಾವಲ್ಲ ಗಾಡಿ ರಿಕ್ಷಾ ಏನ್ ಆಗ್ತದ್ರಿ. ಯಾಕೆ ನಾವು ಒಬ್ಬರೇ ವಿಡಿಯೋ ಮಾಡ್ತಿರ್ತಾವಲ್ಲ, ಏನೋ ಸ್ವಲ್ಪ ತೋರಿಸ್ತಿರ್ತಾನೆ, ಸ್ವಲ್ಪ ತೋರಿಸ್ತಿರೋದಲ್ಲ. ನಾವು ಬೇಜಾರು ಮಾಡ್ಕೊಂಡು ಕಾಸ ಬೇಯಾಗದು ಬೇಡ ಕಮೆಂಟ್ ಒಳಗೆ. ಎಲ್ಲ ಬೀಚ್ ಒಳಗೆಲ್ಲ ಫುಲ್ ಗಾಡಿಗಳು ನಿಲ್ಲಿಸಿರ್ತಾರೆ. ಆಲ್ಮೋಸ್ಟ್ ಇವಾಗ ಸೀಸನ್ ಸ್ಟಾರ್ಟ್ ಆಯ್ತು. ಟೂರಿಸ್ಟ್ ಸ್ಟಾರ್ಟ್ ಆಗೈತೆ ಅಂತಂದ್ರೂ ಸ್ವಲ್ಪ ಕಡಿಮೆ ಐತಿ, ಜನಸಂಖ್ಯೆ ಭಾಳ ಕಡಿಮೆ ಐತಿ, ಇನ್ನೂ ಬಂದಿಲ್ಲ. ಇನ್ನು ಮ್ಯಾಗ ಬರಾಕತ್ರ ಫುಲ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿಂದ ನಮ್ಮ ಪ್ರಯಾಣ ಇಲ್ಲೇ ಸ್ಟಾಪ್ ಮಾಡತ್ತವಿ. ಅದಕ್ಕೆ ಇದು ವಿಡಿಯೋ ಮುಗಿಸತ್ತವ್ರಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.